ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಕೊನೆ ಕಾರ್ತಿಕ ಸೋಮವಾರ ಅಂತಂದರೆ ಅದು ಕಡಲೆಕಾಯಿ ಪರಿಷೆ ಅಂತ ಲೆಕ್ಕ. ಕೊನೆ ಕಾರ್ತಿಕ ಸೋಮವಾರ ಇವತ್ತು ಕಡಲೆಕಾಯಿ ಪರಿಷೆಗೆ ಚಾಲನೆ ಕೊಡಲಾಗಿದೆ. ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ನಂದಿಗೆ ಕಡಲೆಕಾಯಿ ತುಲಾಭಾರ ಮಾಡಿ ಜಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. 2 ದಿನಗಳ ಕಾಲ ನಡೀತಕ್ಕಂಥ ಕಡಲೆಕಾಯಿ ಪರಿಷೆ ಇವತ್ತು ಮತ್ತು ನಾಳೆ. ಇವತ್ತೇ ಕಡಲೆಕಾಯಿ ಪರಿಷೆಗೆ ಜನಸಾಗರವೇ ಹರಿದು ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ. ಇವತ್ತು ಸಾಯಂಕಾಲ 6:15ಕ್ಕೆ ಕೆಂಪಾಂಬುದಿ ಕೆರೆಯಲ್ಲಿ ವಿಶೇಷ ತೆಪ್ಪೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಭಕ್ತರಿಗೆ ವಿಶೇಷ ಸಾಲಿನ ದರ್ಶನ ವ್ಯವಸ್ಥೆ ಮಾಡಿದ್ದಾರೆ. ವಿಕಲಚೇತನರಿಗೆ ಸಪ್ರೇಟ್ ಮಾಡಿದ್ದಾರೆ, ಹಿರಿಯ ನಾಗರಿಕರಿಗೆ ಸಪ್ರೇಟ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ದರ್ಶನ ಸಿಗಲಿ ಅಂತಂದ್ಬಿಟ್ಟು ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಯಲ್ಲಿ ಇರ್ತಕ್ಕಂಥದ್ದು. ನೀವು ಅಲ್ಲಿ ಹೋದರೆ ಬೇರೆ ಬೇರೆ ರಾಜ್ಯ, ತಮಿಳುನಾಡು, ಆಂಧ್ರ, ತೆಲಂಗಾಣದಿಂದೆಲ್ಲ ಈ ಕಡಲೆಕಾಯಿ ಬೆಳೆದಿರ್ತಕ್ಕಂಥ ರೈತರು ಬಂದು ಅಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಪಾಲ್ಗೊಳ್ತಾರೆ. ವಿಶೇಷ ಈ ಸರ್ತಿದ್ದು ಏನಪ್ಪ ಅಂತಂದರೆ 4-5 ಸಾವಿರ ಅಂಗಡಿಯವ್ರಿಗೆ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಅವ್ರು ಯಾವುದೇ ತೆರಿಗೆ ಕಟ್ಟೋಂಗಿಲ್ಲ. ಅವ್ರು ಬರೋದು, ಅವರ ಪ್ರಾಡಕ್ಟನ್ನು ಮಾರಾಟ ಮಾಡೋದು, ಅವರ ಲಾಭವನ್ನು ತೊಗೊಂಡು ಹೋಗೋದು. ಸರ್ಕಾರಕ್ಕೆ ಅವ್ರು ಏನೂ ದುಡ್ಡು ಕಟ್ಟೋದು ಬೇಕಾಗಿಲ್ಲ. ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ. ವೀಕೆಂಡ್ ಆಗಿದ್ದರೆ ಇನ್ನೂ ಹೆಚ್ಚಿನ ರೆಸ್ಪಾನ್ಸ್ ಇರ್ತಾ ಇತ್ತು. ಇದು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಸಾಯಂಕಾಲದ ಮೇಲೆ ತುಂಬ ಜನ ಸಹಜವಾಗಿ ಬರ್ತಾರೆ. ಈ ಜಾತ್ರೆ ಗೀತ್ರೆ ಅನ್ನೋ ಕಾನ್ಸೆಪ್ಟ್ ಗ್ರಾಮೀಣ ಭಾಗದ ಜನರಿಗೆ ಗೊತ್ತಿರುತ್ತೆ, ಬೆಂಗಳೂರಿಗರಿಗೆ ಗೊತ್ತಿರಲ್ಲ. ಅಂಥವರೆಲ್ಲ ಬಂದು ಇಲ್ಲಿ ಫುಲ್ ಎಂಜಾಯ್ ಮಾಡ್ತಾರೆ. ಕಡಲೆಕಾಯಿ ಪರಿಷೆ ಅಂದರೆ ನಿಮ್ಮ ಕಡಲೆಕಾಯಿ ಅಂತಲೇ ಅಲ್ಲ, ಅದರ ಜೊತೆಗೆ ನಿಮಗೆ ಒಂದು ಜಾತ್ರೆ, ಒಂದು ಸಂತೆನಲ್ಲಿ ಹೇಗೆಲ್ಲ ಇರುತ್ತೆ ಅದೇ ರೀತಿ ವಾತಾವರಣ ಬಸವನಗುಡಿನಲ್ಲಿ ಇರುತ್ತೆ ಇವತ್ತು ಮತ್ತು ನಾಳೆ. ಹಾಗಾಗಿ ಬೆಂಗಳೂರಿಗರು ಫ್ರೀ ಆಗಿರ್ತಕ್ಕಂಥವ್ರು ಮಿಸ್ ಮಾಡ್ಕೊಳ್ತೇನೆ ಒಂದು ಸರ್ತಿ ಹೋಗಿ ಕಡಲೆಕಾಯಿ ಪರಿಷೆನಲ್ಲಿ ನೀವು ಕೂಡ ಭಾಗವಹಿಸಿ. ಬೆಂಗಳೂರಿನ ಸಾಂಪ್ರದಾಯಿಕ ಆಚರಣೆ ಇದು. ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಕಡಲೆಕಾಯಿ ಪರಿಷೆ ಬಸವನಗುಡಿನಲ್ಲಿ ನಡೆಯುತ್ತೆ. ಆ ರೋಡ್ ಇದೆಯಲ್ಲ, ದೊಡ್ಡ ಗಣಪತಿ ದೇವಸ್ಥಾನ ಕಂಪ್ಲೀಟ್